ನಾಟಕ ರಾವಣನ ಮಾತೃಭಕ್ತಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಲಿ ಅಂತ ಕೇಳ್ಕೊಳ್ತಾ, ಈಗ ರಾವಣನ ಮಾತೃಭಕ್ತಿ ಈಗ ನಿಮ್ಮ ಮುಂದೆ. ಶಿವನ ಪೂಜೆಯಲ್ಲಿ ಭಾಗಿಯಾಗಬೇಕೆಂದು ಆಮಂತ್ರಿಸಿದ್ದಾರೆ. ಎಲ್ಲ ನನ್ನ ಋಷಿವರರೇ ಹಾಗೂ ನನ್ನೆಲ್ಲ ನಾನು ನನ್ನ ಮಾತೃಷಿಯವರ ಕಂಡು ಭೇಟಿಯಾಗಿ ಮತ್ತು ಶಿವನ ಪೂಜೆಯಲ್ಲಿ ಭಾಗಿಯಾಗಿ ಬಂದೆ. ನೀವು ನಿಮ್ಮ ಕಾರ್ಯವನ್ನು ಮುಂದುವರೆಸಿ. ಲಂಕಾಧಿಪತಿ ರಾವಣೇಶ್ವರನಿಗೆ, ಲಂಕಾಧಿಪತಿ ರಾವಣೇಶ್ವರನಿಗೆ, ಲಂಕಾಧಿಪತಿ ರಾವಣೇಶ್ವರನಿಗೆ. ನನ್ನ ಆರಾಧ್ಯ ದೈವ ಆ ಶಿವನನ್ನ ನೀವೆಲ್ಲರೂ ಸೇರಿ ಆರಾಧಿಸೋಣ. ರಾವಣೇಶ್ವರ, ನೀನು ಕ್ಷೇಮವೇ? ತಾಯಿ, ನಾನೂ ಕ್ಷೇಮ, ನೀವು ಕ್ಷೇಮವೇ? ಅಂದ ಹಾಗೆ ನಿಮ್ಮ ಪರಿವಾರವೆಲ್ಲವೂ ಕ್ಷೇಮವೇ? ತಾಯಿ, ನಿನ್ನ ಪೂಜೆಗೆ ಯಾವುದೇ ಅಡೆತಡೆ ಇಲ್ಲವೇ ತಾಯಿ?
ಮಗು ರಾವಣೇಶ್ವರ, ನಿನ್ನಂತಹ ವೀರ ಧೀರ ಪರಾಕ್ರಮಿ ಮಗನಿರುವಾಗ ನನಗೆ ಎಲ್ಲಿಂದ ತೊಂದರೆ ಬಂತು ಮಗು? ಆದರೆ ಮಗು ರಾವಣೇಶ್ವರ, ನನ್ನದೊಂದು ಅಭಿಲಾಷೆ ಇದೆ ಕಂದ. ಅದೇನೆಂದು ಹೇಳುವೆಯ ಅಮ್ಮ? ಮಗು ರಾವಣೇಶ್ವರ, ನನ್ನ ದಿನನಿತ್ಯದ ಆರಾಧ್ಯ ದೈವವಾದ ಆ ಶಿವನ ಆತ್ಮಲಿಂಗವನ್ನು ತಂದು ಕೊಡುವೆ ಯಾಕಂದ? ಆಗಲಿ ತಾಯಿ, ನಿಮ್ಮ ಅಭಿಲಾಷೆಯಾದ ಆತ್ಮಲಿಂಗವನ್ನು ನಾನು ತಂದು ಕೊಡುತ್ತೇನೆ. ಮಗು, ಆತ್ಮಲಿಂಗವನ್ನು ತರುವುದು ಅಷ್ಟು ಸುಲಭವಾದ ಕೆಲಸವೆಂದು ಭಾವಿಸಿದೆಯಾ? ಅಮ್ಮ ಅಮ್ಮ ಅಮ್ಮ, ನನ್ನ ಪರಾಕ್ರಮದ ಮೇಲೆ ನಿಮಗೆ ವಿಶ್ವಾಸವಿಲ್ಲವೇ? ನಿನ್ನ ಉದರದಲ್ಲಿ ಜನಿಸಿದ ಈ ಕಂದನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ಹೇಳಮ್ಮ, ಹೇಳು. ಆತ್ಮಲಿಂಗವನ್ನು ತರುವುದು ಅಷ್ಟೇ ತಾನೇ? ಈ ನಿನ್ನ ಪ್ರೀತಿಯ ಮಗನು ಆ ಕಾರ್ಯವನ್ನು ನೆರವೇರಿಸಿಕೊಡುತ್ತಾನೆ. ರಾವಣೇಶ್ವರ, ಆತ್ಮಲಿಂಗ ತರುವುದಕ್ಕೆ ಘೋರವಾದ ತಪಸ್ಸನ್ನು ಮಾಡಬೇಕಾಗುತ್ತದೆ. ಅದು ನಿನ್ನಿಂದ ಸಾಧ್ಯವೇ ಕಂದ? ಅಮ್ಮ ಅಮ್ಮ ಅಮ್ಮ, 7 ಪಾತಾಳ ಲೋಕಗಳೇ ಬಾಯಿ ಬಿಡಲಿ, ಈ ಭೂಮಿಗೆ ನಡಗಲಿ, ಈ ದೇವಲೋಕವೇ ಅಲ್ಲೋಲ ಕಲ್ಲೋಲವಾಗಲಿ. ನಿನ್ನ ಅಭಿಲಾಷೆಯಾದ ಆತ್ಮಲಿಂಗವನ್ನು ತಂದು ಕೊಡುವುದಾಗಿ ವಚನ ನೀಡುತ್ತೇನಮ್ಮ, ವಚನ ನೀಡುತ್ತೇನೆ. ಆಗಲಿ ಕಂದ, ಆ ಶಿವನ ಅನುಗ್ರಹ ಸದಾ ನಿನ್ನ ಮೇಲಿರಲಿ. ಹೋಗಿ ಬಾ ಕಂದ, ಹೋಗಿ ಬಾ, ನಿನಗೆ ಜಯವಾಗಲಿ. ಆಯ್ತು ಮಾ. ಘೋರವಾದ ತಪಸ್ಸನ್ನ ಮಾಡಬೇಕಾಗತ್ತೆ. ಈಗ ಕೈಲಾಸದಲ್ಲಿ ಶಿವನನ್ನ ನಾವು ಒಮ್ಮೆ ನೋಡಿ ಬರೋಣ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ. ಗಳೇರುಂಡಮಾಲಂ ತನೌ ಸರ್ಪಹಾರಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂ ಗೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ. ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಕ್ತಭೂಷಾಭಿರಂತಂ ಅನಾದಿವ್ಯವಾರಂ ಮಹಾಮೋಹಮಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಎದ್ದೇಳು ಭಕ್ತ ಕುಲ ತಿಲಕ, ತಪೋವೀರ. ಮೇಲೇಳು ರಾವಣೇಶ್ವರ, ಮೇಲೇಳು. ಹೇ ಶಂಕರ, ಹೇ ಶಶಿಧರ, ನಿನ್ನ ಪ್ರೀತಿಯ ಭಕ್ತರ ಮರೆಗಾಗಿ
ಸದಾ ಓಡೋಡಿ ಬರುವ ಕರುಣಾಮಯಿ ನಿನಗೆ ನಮೋ ನಮಃ ನಮೋ ನಮಃ ನಮೋ ನಮಃ. ಹೇ ರಾವಣೇಶ್ವರ, ನಿನ್ನ ತಪಸ್ಸಿಗೆ ಮೆಚ್ಚಿ ನಿನ್ನ ಅಭಿಷ್ಟಾರ್ಥವನ್ನು ಪೂರೈಸಲು ಕಾತುರನಾಗಿದ್ದೇನೆ. ನಿನ್ನ ಆ ಕೋರಿಕೆ ಏನೆಂದು ಹೇಳುವೆಯಾ ರಾವಣೇಶ್ವರ? ಹೇ ಕರುಣಾಕರ, ಹೇ ಗಿರಿಧರ, ಹೇ ಶಂಭುವೆ, ನನ್ನ ತಾಯಿಯ ದಿನನಿತ್ಯದ ಪೂಜೆಗಾಗಿ ನಿನ್ನ ಆತ್ಮಲಿಂಗವನ್ನು ಅಪೇಕ್ಷಿಸಿದ್ದಾನೆ. ಅದಕ್ಕಾಗಿ ನಾನು ಈ ಘೋರವಾದ ತಪಸ್ಸನ್ನು ಮಾಡಿದೆ. ಆತ್ಮಲಿಂಗವೇ? ಹೌದು ಮಹಾದೇವ, ಆತ್ಮಲಿಂಗವೇ. ಆಯಿತು ಆಯಿತು, ನಿನ್ನ ಜನ್ಮದಾತೆಯ ಆಸೆಯನ್ನು ನೆರವೇರಿಸಿ. ಮಹಾದೇವ, ನಿನ್ನ ತಾಯಿಯ ಆಸೆಯನ್ನು ನೆರವೇರಿಸಿ. ಆದರೆ ಜಾಗೃತೆ ಇರಲಿ, ಈ ಜ್ಯೋತಿರ್ಲಿಂಗವು ಪರಮ ಪ್ರಕೃತಿ ಸ್ವರೂಪದಿಂದ ಭಿನ್ನವಾದ ಪರಮ ಸ್ವರೂಪವು. ಇದನ್ನು ನಿನ್ನ ತಪೋಶಕ್ತಿಯಿಂದ ಬೇರ್ಪಡಿಸಿ ತೆಗೆದುಕೊಂಡು ಹೋಗುತ್ತಿದ್ದೀಯ. ಅಲ್ಲದೆ ಆ ಪ್ರಕೃತಿ ಸ್ವರೂಪಿಣಿಯಾದ ಆ ಭೂದೇವಿಯು ಇದರೊಡನೆ ಸಂಯೋಗಗೊಳ್ಳಲು ಪ್ರತಿ ಕ್ಷಣವೂ ತನ್ನ ಅಪಾರ ಶಕ್ತಿಯಿಂದ ಇದನ್ನು ಆಕರ್ಷಿಸುತ್ತಿರುತ್ತಾಳೆ. ಅಲ್ಲದೆ ಈ ಲಿಂಗವು ಒಮ್ಮೆ ಭೂಸ್ಪರ್ಶವಾದ ಕೂಡಲೇ ಇದರಲ್ಲಿ ಅಡಗಿರುವ ಪ್ರಚಂಡ ಓಜಸ್ಸು ಭೂಗರ್ಭದಲ್ಲಿ ಪ್ರವೇಶಿಸಿ ಅಲ್ಲಿರುವ ಮಹಾನ್ ಶಕ್ತಿಯೊಂದಿಗೆ ಲೀನವಾಗಿ ಬಿಡುತ್ತದೆ. ಜಾಗ್ರತೆ ರಾವಣೇಶ್ವರ, ಜಾಗ್ರತೆ.
ಅರ್ಘ್ಯ ಕೊಡಬೇಕು. ಯಾರು ಕಾಣುತ್ತಿಲ್ಲವಲ್ಲ, ನಾನೇನು ಮಾಡಲಿ? ಯಾರು ಕಾಣುತ್ತಿಲ್ಲವಲ್ಲ. ಆ ಮರದ ಕೆಳಗೆ ಒಬ್ಬ ಬಾಲಕ ಮಲಗಿದ್ದಾನೆ. ನಾನು ಹೋಗಿ ಅವನನ್ನ ವಿಚಾರಿಸುತ್ತೇನೆ. ಏ ಬಾಲಕ, ಏ ಒಟ್ಟು, ಏ ಬಾಲಕ, ಮೇಲೆ ಹೇಳು ಒಟ್ಟು. ಏ ಬಾಲಕ, ಏ ಒಟ್ಟು, ಮೇಲೆ ಹೇಳು ಒಟ್ಟು. ಇಂಥ ತಂಪಾದ ಗಾಳಿಯಲ್ಲಿ ಹ. ನಿದ್ದೆ ಬರೋ ಸಮಯದಲ್ಲಿ ಏನಯ್ಯ ನೀನು? ಏನಿಲ್ಲ ಒಟ್ಟು. ನೀನು ನನಗೊಂದು ಉಪಕಾರ ಮಾಡುವಿಯಾ? ಏನ? ಹ. ನಾನಾ? ಹ. ನೀನದ? ಹ. ಉಪ್ಕಾರನ? ಹ. ಅದೆಂತ ಅಪ್ಪ ಉಪ್ಕಾರ? ಏನಿಲ್ಲ ಒಟ್ಟು. ಈ ಲಿಂಗವನ್ನು ಹಿಡಿದುಕೊಳ್ಳುವಿಯಾ? ಲಿಂಗನ ಹಿಡ್ಕೊಬೇಕಾ? ಹ. ಅಲ್ಲೇ ಏನಾದ್ರೂ ಇಟ್ಬಿಟ್ಟು ಹೋಗಯ್ಯ? ಹ. ಯಾರು ಹೊತ್ಕೊಂಡು ಹೋಗಲ್ಲ? ಹಾಗಲ್ಲ ಒಟ್ಟು. ಇದನ್ನ ಭೂಸ್ಪರ್ಶ ಮಾಡುವಂತಿಲ್ಲ. ಮಾಡಿದ್ರೆ ಬಹಳ ಅನಾಹುತವಾಗುತ್ತೆ. ಹಂಗಾದ್ರೆ ನನ್ ಕೈ ಕೊಟ್ರೆ ಏನು ಅನಾಹುತ ಆಗೋದಿಲ್ವೇ? ಖಂಡಿತ ಅನಾಹುತ ಆಗೋದಿಲ್ಲ. ಅಂದಹಾಗೆ ನಿನ್ನ ಹೆಸರೇನು? ನನ್ನ ಹೆಸರು ಹ. ಗಣಪತಿ ಭಟ್ಟ. ಆಹಾ, ನಿಮ್ಮ ತಂದೆಯ ಹೆಸರು? ನನ್ನ ತಂದೆಯ ಹೆಸರು ಶಂಕರ ಭಟ್ಟ. ಆಹಾ, ಹೆಸರುಗಳೇನು ಬಹಳ ಬಲಶಾಲಿಯಾಗಿವೆ. ಒಟ್ಟು ಹಿಡಿದುಕೊಳ್ಳುವೆ ಇದನ್ನು. ಏನಯ್ಯ ಇದು? ಇಷ್ಟೊಂದು ಭಾರವಿದೆ. ಹೌದು ಮಗು, ಈ ಲಿಂಗದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ. ನೀನು ಒಂದೇ ಒಂದು ಬಾರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಈ ಲಿಂಗದ ಭಾರ ಹಗುರವಾಗಿ ಬಿಡುತ್ತೆ. ಹೇಳು ಒಂದು ಬಾರಿ. ಓಂ ನಮಃ ಶಿವಾಯ. ಆಹಾ, ಓಂ ನಮಃ ಶಿವಾಯ. ಹಾ. ಓಂ ನಮಃ ಶಿವಾಯ. ಹಾ. ಹೌದಲ್ಲಯ್ಯ, ಎಷ್ಟೊಂದು ಹಗುರವಾಯಿತು. ಹಾ. ಅಂದ ಹಾಗೆ ನಿನ್ನ ಹೆಸರೇನಯ್ಯ? ನನ್ನ ಹೆಸರು ರಾವಣೇಶ್ವರ. ಏನಯ್ಯ, ನೀನು ರಾಕ್ಷಸನೇ. ನಿನ್ನ ಹೆಸರು ಕೇಳಿದರೆ ನನಗೆ ಭಯವಾಗುತ್ತದೆ. ನಾನು ಕೆಟ್ಟೆ. ನಿಲ್ಲು ನಿಲ್ಲು ಬಾಲಕ, ಒಟ್ಟು ನಿಲ್ಲು ನಿಲ್ಲು. ಬಾಯ್ಲಿ ಮುಂದೆ ಬಾಯಿ. ಅಂದ ಹಾಗೆ ನಿನಗೆ ಇಷ್ಟವಾದ ತಿಂಡಿ ಯಾವುದು? ನನಗೆ ಇಷ್ಟವಾದ ತಿಂಡಿ ಕಡುಬು. ಆಯಿತು, ಆ ಕಡುಬನ್ನ ಆಮೇಲೆ ತಂದು ಕೊಡುತ್ತೇನೆ. ನೋಡು, ನನಗೆ ಸಮಯವಾಗುತ್ತಿದೆ. ನಾನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಜಾಗ್ರತೆ, ಬೇಗ ಬಂದು ಬಿಡುತ್ತೇನೆ. ಜಾಗ್ರತೆ, ಯಾವುದೇ ಕಾರಣಕ್ಕೂ ಲಿಂಗವನ್ನು ಭೂಸ್ಪರ್ಶ ಮಾಡಬಾರದು. ನೋಡಯ್ಯ, ಹಾ. ನಾನು ಕೂಡ ಹಾ. ಶಿವನಿಗೆ ಅರ್ಘ್ಯ ಕೊಡ್ಬೇಕು. ಹಾ. ಸಮಯಕ್ಕೆ ಸರಿಯಾಗಿ ಹಾ. 3 ಬಾರಿ ಕೂಗ್ತೀನಿ. ಹಾ. ಅಷ್ಟರಲ್ಲಿ ಹಾ. ಬರ್ಬೇಕು. ಇಲ್ಲ ಅಂದ್ರೆ ಈ ಲಿಂಗಕ್ಕೆ ನಾನ್ ಜವಾಬ್ದಾರನಲ್ಲ. ಆಯ್ತು ಬಾಲಕ, ನಾನು ಬೇಗ ಬಂದು ಬಿಡುತ್ತೇನೆ. ಜಾಗ್ರತೆ, ಜಾಗ್ರತೆ ಬಾಲಕ, ಜಾಗ್ರತೆ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ರಾಮೇಶ್ವರ, ಆ, ಒಂದು ಸಲ ಬಂದೆ. ಜಾಗ್ರತೆ.
ಕೊನೆಗೂ ನನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದ ವಚನ ಭ್ರಷ್ಟನಾದನಲ್ಲ. ಹೇ ಶಂಕರ, ಹೇ ಶಶಿಧರ, ಮೇಲೇಳು ಶಂಕರ, ಮೇಲೇಳು ಶಂಕರ. ನನ್ನ ತಾಯಿಗೆ ಕೊಟ್ಟ ಮಾತನ್ನು ಹೇಗೆ ಉಳಿಸಿಕೊಳ್ಳಲು, ನನ್ನ ತಾಯಿಗೆ ಹೇಗೆ ಮುಖವನ್ನು ತೋರಿಸಲಿ? ಹೇ ಶಂಕರ, ಹೇ ಶಶಿಧರ, ಕೊನೆಗೂ ನಿನ್ನ ಆಟವನ್ನು ತೋರಿಸಿಬಿಟ್ಟೆಯ. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ತುಕೊಳ್ಳುವೆ ಶಂಕರ. ಹೇ ಶಂಕರ, ಹೇ ಶಂಕರ, ನನ್ನ ತಾಯಿಗೆ ಏನೆಂದು ಉತ್ತರ ನೀಡಲಿ? ಹೇಳು, ಮೇಲೇಳು ಶಂಕರ, ಮೇಲೇಳು, ಮೇಲೇಳು ಶಂಕರ. ಹೇಳು, ಮೇಲೇಳು ಶಂಕರ, ಮೇಲೇಳು. ನನ್ನ ತಾಯಿಗೆ ಶಿವಲೋಕ ಶಿವೇನ ಸಹ ಮೋದ್. ರಾವಣನಿಂದ ಕೈತಪ್ಪಿದ ಆತ್ಮಲಿಂಗವು ಗೋಕರ್ಣದಲ್ಲಿ ನೆಲೆ ನಿಂದು ಭಕ್ತಾದಿಗಳ ಕಷ್ಟಗಳನ್ನು ನಿವಾರಿಸುತ್ತಿರುವ ಅಂತಹ ಶಿವನಿಗೆ ನಿಮ್ಮೆಲ್ಲರ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ.